ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಹತ್ರ ಮಾತಾಡಕ್ಕೆ ಯಾಕೋ ಪರ್ಮಿಷನ್ ಕೇಳ್ತಾ ಇದೆಯಾ? ಕೂತ್ಕೋ. ವಂದನ ಚೆನ್ನಾಗಿದೆ ಹೇಳ್ತಾನೆ? ಅಣ್ಣ ಆರಾಮಾಗಿದ್ದಾಳೆ. ಆದಷ್ಟು ಬೇಗ ಆ ಡಾಕ್ಟರ್ನ ಹುಡುಗಿಸಿ ಅವಳ ಲೈಸೆನ್ಸ್ ಫಸ್ಟ್ ಕ್ಯಾನ್ಸಲ್ ಮಾಡು. ಮತ್ತೆ ಯಾರಿಗೂ ಈ ಥರ ತೊಂದರೆ ಆಗೋದು ಬೇಡ. ಆಯ್ತಣ್ಣ, ಅದನ್ನು ಸುಬ್ಬು ನೋಡ್ಕೋತಾನೆ. ನಿನ್ನ ಹತ್ರ ಮಾತಾಡಕ್ಕೆ ಬಂದಿರೋ ವಿಷಯನೇ ಬೇರೆ. ಹೌದಲ್ವಾ? ಏನದು ಹೇಳು. ಅಣ್ಣ, ಅದು ಸುಬ್ಬು ಬಗ್ಗೆನೇ ಮಾತಾಡಬೇಕಿತ್ತು. ಏನಂತ ಅವನಿಗೆ? ಅಣ್ಣ, ನಾವು ಸುಬ್ಬುನ ತಪ್ಪು ತಿಳ್ಕೊಂಡಿದ್ವಿ. ಅವನು ಬದಲಾಗೇ ಇಲ್ಲ ಅಣ್ಣ. ಮುಂಚೆ ಹೇಗಿದ್ನೋ ಈಗಲೂ ಹಾಗೇ ಇದ್ದಾನೆ. ಪಾಪದ ಹುಡುಗ ಅಣ್ಣ ಅವನು. ಅಣ್ಣ, ಎಲ್ರಿಗೋಸ್ಕರ ದುಡಿಯುವಂತ ಜೀವ ಅಣ್ಣ ಅದು. ಅಲ್ಲ, ಅವನು ಏನೇ ಮಾಡಿದ್ರು ಕೂಡ ಏನು ಮಾಡಿಲ್ವೇನೋ ಅನ್ನೋ ಥರ ಸುಮ್ಮನೆ ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಹೌದೌದು, ಮದುವೆ ಮನೆಯಲ್ಲಿ ನೋಡಿದ್ವಲ್ಲ, ಎಲ್ಲ ಮಾಡಿಬಿಟ್ಟು ಏನೂ ಮಾಡದೇ ಇದ್ದು ಒಂಥರ ಮೂಲೆಯಲ್ಲೇ ನಿಂತಿದ್ದ. ಇಲ್ಲ ಅಣ್ಣ, ನಾನಿಲ್ಲಿ ಮಾತಾಡಬೇಕು ಅಂತ ಬಂದಿದ್ದೆ ಆ ವಿಷಯದ ಬಗ್ಗೆ. ಅಣ್ಣ, ನಾವು ಸುಬ್ಬುನ ನಂಬಿಕೆ ದ್ರೋಹಿ, ಮೋಸಗಾರ, ಬೆನ್ನಿಗೆ ಚೂರಿ ಹಾಕೋನು, ಹಾಗೆ ಹೀಗೆ ಏನೆಲ್ಲ ಅಂದಿದ್ದೀವಿ. ಹಾಗೆ ನೋಡಿದ್ರೆ ನಿನಗಿಂತ ಜಾಸ್ತಿ ಅವನ ಮೇಲೆ ದ್ವೇಷ ನಾನು ಮಾಡ್ತಿದ್ದೆ. ಆದರೆ ಇದೆಲ್ಲ ದ್ವೇಷನೂ ಪ್ರೀತಿಯಿಂದ ಗೆಲ್ಲುವಂಥ ಶಕ್ತಿ ಅವನಿಗಿದೆ. ಕಾಪಾಡ್ಕೊಂಡ್ಬಂದ. ಅವನ ಮುಂದೆ ನಾನು ತುಂಬಾ ಚಿಕ್ಕವನಾಗ್ಬಿಟ್ಟೆ ಅಂತ ಅನಿಸ್ತಿದೆ ಅಣ್ಣ. ಅಣ್ಣ, ನಾವು ಎಷ್ಟೇ ಹುಡುಕಿದ್ರು ನಮ್ಮ ಶ್ರಾವಣಿಗೆ ಅಂತ ಒಳ್ಳೆ ಹುಡುಗನ್ ತಂದು ಮದುವೆ ಮಾಡಕ್ ಆಗ್ತಿರ್ಲಿಲ್ಲ. ಅವಳ ಜೀವನಕ್ಕೆ ಸಿಕ್ಕಿರೋ ವಜ್ರ ಅಣ್ಣ ಅವನು. ಇದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಲಿಲ್ಲ ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಗೆ ಕೇಳ್ದೆ ಶ್ರಾವಣಿ ಮದುವೆ ಮಾಡ್ಕೊಂಡ್ಬಿಡ್ಲಲ್ಲ ಅನ್ನೋ ಸಿಟ್ಟು ಬಿಟ್ರೆ ನಾವು ಅವ್ರ ಮೇಲೆ ದ್ವೇಷಕಾರ ಅಂತ ತಪ್ಪು ಅವ್ರು ಏನ್ ಮಾಡಿದಾರಣ್ಣ? ತಪ್ಪ ಹೊರಟ್ವೇಣ. ತಪ್ಪು ಒಪ್ಪುಗಳನ್ನ ಮಾತಾಡೋ ಸಮಯ ಅಲ್ಲ ಇದು. ಸಮಯ ಸಂದರ್ಭ ಎಂಥವ್ರ ಮನಸ್ಥಿತಿನೂ ಬದಲಾಯಿಸುತ್ತೆ. ವಂದನಾ, ಹೌದಣ್ಣ, ಅದು ಒಂದು ಕಾರಣ ಅಂತಾನೆ ಹೇಳ್ಬೋದು. ಇವತ್ತು ಒಂದರ ಜೀವಂತವಾಗಿದ್ದಾಳೆ ಅಂದ್ರೆ ಕಾರಣನೇ ಶ್ರಾವಣಿ ಮತ್ತೆ ಸುಬ್ಬು ಅಣ್ಣ. ನಿಜವಾಗ್ಲೂ ನಮ್ಗೆ ಅವಮಾನ ಮಾಡಬೇಕು, ಮೋಸ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇದ್ದಿದ್ರೆ ಇಷ್ಟೊಂದು ಕಷ್ಟಪಟ್ಟು ಒಂದನ್ನ ಉಳಿಸ್ಕೋಬೇಕಾಗಿರ್ಲಿಲ್ಲ. ಸುಬ್ಬುಗೆ ಈ ಮನೆ ಮೇಲೆ ಅವ್ರ ಅಪ್ಪನಿಗೆ ದೊಡ್ಡ ಮನೆ ಮೇಲೆ ಇತ್ತಲ್ಲ, ಅಷ್ಟೇ ನಿಯತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಭಕ್ತಿ, ಗೌರವ ಇದೆ. ಇಂಥ ಹುಡುಗ ಎಲ್ಲೂ ಸಿಗಲ್ಲ ಅಣ್ಣ. ಇಂಥ ಬೇಕಾದ ಹಾಗೆ ನಾನು ಪಟ್ಟಿರೋ ಅವಮಾನ ಅಷ್ಟಿಷ್ಟಲ್ಲ. ನನ್ನ ಸಂಕಟ, ನನ್ನ ಕಷ್ಟ ಅನುಭವಿಸಿರೋ ನನಗೆ ಗೊತ್ತು. ಇವತ್ತವರೆಗೂ ಅಕ್ಕನ ಎದುರಿಗೆ ತಲೆ ಎತ್ಕೊಂಡು ಮಾತಾಡೋಕ್ಕಾಗ್ತಾ ಇಲ್ಲ ನನಗೆ. ಅವನ ಬಗ್ಗೆ ಮಾತಾಡಬೇಡ ಅಂದ್ರೆ ಮಾತಾಡಬೇಡ ಅಷ್ಟೇ. ಕಣೆ, ಹೌದು, ನನಗೆ ಹುಚ್ಚಿಡ್ತಿದೆ. ಅದಕ್ಕೆ ನಾನು ಏನೇ ಮಾತಾಡಿದ್ರು ಇವ್ರು ಯಾರಿಗೂ ಅರ್ಥ ಆಗಲ್ಲ ಅಲ್ವಾ? ಅಲ್ಲಮ್ಮ, ನಮ್ಮನೆ ಕೆಲಸ ನಾವು ಮಾಡಿದ್ರೆ ತಪ್ಪೇನಿದೆ? ಶ್ರೀವಲ್ಲಿ ಮನೆ ಮಗಳು, ಸಣ್ಣ ಪುಟ್ಟ ಕೆಲಸ ಸಹಾಯ ಮಾಡಿದ್ರೆ ಏನಾಗತ್ತೆ ಹೇಳು? ನಿಮಗೆ ಕೈ ಮುಗಿತೀನಿ, ನೀವು ಸುಮ್ಮನೆ ಇರಿ. ಶ್ರೀವಲ್ಲಿ ಯಾಕೆ ಈ ಮನೇಲಿ ಕೆಲಸ ಮಾಡ್ಬೇಕು? ಅವಳು ಈ ಮನೆಗೆ ಮಗಳು ಮಾತ್ರ ಅಲ್ಲ, ಈ ಮನೆಗೆ ಮಹಾರಾಣಿ. ಅವಳು ನೆಮ್ಮದಿಯಾಗಿರ್ಬೇಕು. ಮುಂದೆ ಗಂಡನ ಮನೆಗೆ ಹೋದ್ಮೇಲೆ ಅವಳು ಕೆಲಸ ಮಾಡೋದು ಇದ್ದೇ ಇರತ್ತೆ. ಅವಳನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು. ಅವಳಿಗೆ ಯಾಕೆ ಕೆಲಸ ಹೇಳ್ಬೇಕು?
ಇಂಥ ನಾಟಕದ ಮಾಕೇನು ಕಮ್ಮಿ ಇಲ್ಲ ಕಣೆ. ಮಾತಾಡೋದೆಲ್ಲ ಮಾತಾಡಿ ಈ ಗಾಯದ ಮೇಲೆ ತುಪ್ಪ ಸವರಕ್ ಬಂದಿದ್ಯಾ? ನೀನಾ? ಯಾಕೆ? ಕಾಫಿ ಬೇಡ ರುಚಿ ಬೇಕಾ? ಮರ್ಯಾದೆ. ನಿನಗೆ ಯಾವ್ದೆ ಮರ್ಯಾದೆ? ಮರ್ಯಾದೆ ಕೊಡುವಂತ ಮಹತ್ ಕಾರ್ಯ ನೀನೇನ್ ಮಾಡಿದ್ಯಾ? ಮನುಷ್ಯತ್ವ ಇಲ್ಲದೆ ಇರೋರ್ಗೆ, ಮನೆ ಮುರಿಯೋರ್ಗೆ ಮರ್ಯಾದೆ ಕೊಡೋದಕ್ಕೆ ನನಗೂ ಇಷ್ಟ ಇಲ್ಲ. ವಂದನಾ, ಸಿಟ್ಟು ನಿನಗ್ ಮಾತ್ರ ಅಲ್ಲ, ನನಗೂ ಬರುತ್ತೆ. ನನ್ನೊಳಗಡೆ ಉರಿತಾ ಇರೋ ಬೆಂಕಿಗೆ ನಿನ್ನ ಸುಟ್ಟಾಕ್ಬಿಡ್ಬೇಕು ಅನ್ನಿಸ್ತಿದೆ. ಹಾಗೇನಾದ್ರೂ ಆದ್ರೆ ನೀನು ಬರೀ ಬೂದಿ ಅಷ್ಟೆ. ಹಾಗಾಗ್ಬಾರ್ದು. ನಾನು ಅನುಭವಿಸ್ತಿರೋ ನೋವನ್ನ ನೀನು ಅನುಭವಿಸ್ಬೇಕು. ಪ್ರತಿ ಕ್ಷಣನೂ ಕೊರಗಿ ಕೊರಗಿ ಸಾಯ್ಬೇಕು. ನೋಡು ವಂದನಾ, ಹೆದರ್ಕೊಂಡ್ಬಿಟ್ಯಾ? ಕೈ ಎತ್ತಿದ್ದು ನಾನೇ ಇರಬಹುದು, ಆದ್ರೆ ನನ್ನ ಹಿಂದೆ ಇರೋ ಶಕ್ತಿ ಶ್ರಾವಣಿ. ನಾನು ಕೈ ಎತ್ತಿದ್ದನ್ನೇ ನಿನ್ನಿಂದ ಸಹಿಸ್ಕೊಳಕ್ಕಾಗ್ಲಿಲ್ಲ. ಇನ್ನು ಶ್ರಾವಣಿ ಕೊಡೋ ಏಟಿಗೆ ನೀನು ಉಳ್ಕೊಂತೀಯ, ನಿಂತಲ್ಲೇ ನಡ್ಗೋಗ್ತೀಯ. ತಾಯಿ ಮಗಳನ್ನ ದೂರ ಮಾಡ್ತೀಯಲ್ಲ, ನನ್ನನ್ನೇ ಹುಚ್ಚಿ ಮಾಡಿ ಕೂಡ ಹಾಕ್ತೀಯಲ್ಲ,